ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಅಶ್ವಿನಿ ದೇವಾಡಿಗ. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಆವತ್ತು ಫೆಬ್ರವರಿ 28 ಮೊದಲ ಬಾರಿಗೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡಿದಂತಹ ದಿನ, ಯುದ್ಧದ ಸಂದರ್ಭ ಸೃಷ್ಟಿಯಾದಂತಹ ದಿನ. ಮೊದಲ ದಿನದಂದೇ ಟಾರ್ಗೆಟ್ ಮಾಡಿದ್ದು ಅದು ಮುಜ್ತಬಾ ಖಮೇನಿಯನ್ನ. ಆ ನಂತರದಲ್ಲಿ ಮುಜ್ತಬಾ ಖಮೇನಿ ಮೊದಲ ದಿನವೇ ಹತ್ಯೆ ಮಾಡಿದಂತಾಯಿತು. ಈಗ ಇರಾನ್ನ ಸರ್ವೋಚ್ಚ ನಾಯಕನ ಕೊನೆ ಕ್ಷಣದ ಫೋಟೋ ಲಭ್ಯ ಆಗಿದೆ. ಖಮೇನಿಯ ಕೊನೆ ಗಳಿಗೆಯ ಫೋಟೋವನ್ನ ಈಗ ರಿಲೀಸ್ ಮಾಡಿದ್ದಾರೆ. ಸಾವಿನ ಕೆಲ ಹೊತ್ತಿನ ಹಿಂದಿನ ಫೋಟೋ ಇದು. ಪುಸ್ತಕ ಓದುತ್ತಾ ಕೂತಿದ್ದಂತ ಆಯತುಲ್ಲಾ ಖಮೇನಿ ಫೋಟೋ ರಿಲೀಸ್ ಮಾಡಿದೆ ಇರಾನ್ನ ಆಡಳಿತ. ಖಮೇನಿ ಕೊನೆ ಗಳಿಗೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಪುಸ್ತಕ ಓದುತ್ತಾ ಕುಳಿತಿರುವಂತ ಫೋಟೋ ಇದು. ಆಯತುಲ್ಲಾ ಖಮೇನಿ ಈತನನ್ನ ಮೊದಲ ದಿನವೇ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಫೆಬ್ರವರಿ 28ರಂದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿತ್ತು. ಅದಕ್ಕೂ ಮೊದಲು ಕೆಲ ಹೊತ್ತಿನ ಮೊದಲು ಪುಸ್ತಕ ಓದುತ್ತಾ ಕುಳಿತಿರುವಂತಹ ಆಯತುಲ್ಲಾ ಖಮೇನಿಯ ಫೋಟೋವನ್ನ ಗಮನಿಸ್ತಾ ಇದ್ದೀವಿ. ಕೊನೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಪುಸ್ತಕ ಓದುತ್ತಾ ಕುಳಿತಿರುವಂತಹ ಖಮೇನಿ ಈತನನ್ನ ಟಾರ್ಗೆಟ್ ಮಾಡಿ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಟಾರ್ಗೆಟ್ ಮಾಡಿ ಮುಂದಿನ ಹಂತಗಳು ಯಾವ ರೀತಿ ಆಗಿರಬೇಕು, ಯಾವ ರೀತಿ ದಾಳಿಯನ್ನ ಮಾಡಬೇಕು ಅಂತ ಚಿಂತನೆಗಳನ್ನ, ಪ್ಲಾನಿಂಗ್ಗಳನ್ನ ಮಾಡ್ತಾ ತನ್ನ ಪ್ರಮುಖರೊಂದಿಗೆ ದಾಳಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲಿ ಖಮೇನಿ ಅಲ್ಲಿ ಇದ್ದ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಆನಂತರದಲ್ಲೇ ದಾಳಿ ಮಾಡಿದ್ದು ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ. ಅದಕ್ಕೂ ಮೊದಲಿನ ಕೆಲವು ಕ್ಷಣದ ಮೊದಲು ತೆಗೆದಿರುವಂತಹ ಫೋಟೋ ಇದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಪುಸ್ತಕ ಓದುತ್ತಾ ಕುಳಿತಿರುವಂತಹ ಖಮೇನಿಯನ್ನ ಅಲ್ಲಿ ಗಮನಿಸ್ತಾ ಇದ್ದೀವಿ. ತನ್ನ ಸಾವಿಗೂ ಕೆಲ ಹೊತ್ತಿನ ಹಿಂದಿನ ಫೋಟೋ ಇದು. ಪುಸ್ತಕ ಓದುತ್ತಾ ಕುಳಿತಿರುವಂತಹ ಖಮೇನಿಯ ಫೋಟೋವನ್ನ ಈಗ ರಿಲೀಸ್ ಮಾಡಲಾಗಿದೆ. ಆಯತುಲ್ಲಾ ಖಮೇನಿಯ ಕೊನೆ ಗಳಿಗೆಯ ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ. ಒಂದು ಕೋಣೆ, ಆ ಕೋಣೆಯಲ್ಲಿ ಯಾರೂ ಇಲ್ಲದೆ ಏಕಾಂತವಾಗಿ ಆಯತುಲ್ಲಾ ಖಮೇನಿ ಕುಳಿತಿರುವಂತಹ ಫೋಟೋ. ಆ ಫೋಟೋವನ್ನ ಇರಾನ್ ಆಡಳಿತ ಈಗ ರಿಲೀಸ್ ಮಾಡಿದೆ. ಇದು ದಾಳಿಗೂ ಮೊದಲಿನ ಫೋಟೋ ಅಂತ ಹೇಳಲಾಗ್ತಾ ಇದೆ. ಕೊನೆ ಕ್ಷಣದ ಕೊನೆಯ ಫೋಟೋ ಈಗ ಲಭ್ಯ ಆಗಿರೋದು. ಇಲ್ಲಿಯವರೆಗೂ ಕೂಡ ಆಯತುಲ್ಲಾ ಖಮೇನಿಯ ಅಂತ್ಯ ಸಂಸ್ಕಾರಗಳು ಕೂಡ ನಡೆಯಿತು, ಎಲ್ಲವೂ ಕೂಡ ಆಯಿತು. ಆದರೆ ಆ ದಾಳಿಯಲ್ಲಿ ದೇಹಗಳು ಛಿದ್ರವಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಲಾಗಿತ್ತು. ಜೊತೆಗೆ ಇಸ್ರೇಲ್ನ ಗುಪ್ತಚರ ಇಲಾಖೆ ಮೊಸಾದ್ ನೀಡಿದ್ದಂತ ಮಾಹಿತಿಯ ಆಧಾರದ ಮೇಲೆ ಆಯತುಲ್ಲಾ ಖಮೇನಿ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಆತನ ಚಲನವಲನಗಳು, ಎಲ್ಲೆಲ್ಲಿ ಹೋಗ್ತಾನೆ, ಯಾರ ಜೊತೆ ಮೀಟಿಂಗ್ ನಡೆಸ್ತಾನೆ, ಯಾವ ಸಂದರ್ಭದಲ್ಲಿ ದಾಳಿಯನ್ನ ಮಾಡಬೇಕು, ಇದೆಲ್ಲವನ್ನೂ ಕೂಡ ಮೊಸಾದ್ ಕ್ಷಣದ ಮಾಹಿತಿಗಳನ್ನ ಇಸ್ರೇಲ್ಗೆ ನೀಡ್ತಾ ಇತ್ತು. ಆ ನಂತರದಲ್ಲಿ ಪ್ರಿಸಿಷನ್ ಅಟ್ಯಾಕ್ ಅನ್ನ ಮಾಡುವ ಮೂಲಕ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿ ಫೆಬ್ರವರಿ 28ರಂದು ಆರಂಭ ಆದಂತಹ ಯುದ್ಧ ಆರಂಭದ ಮೊದಲ ದಿನವೇ ಆಯತುಲ್ಲಾ ಖಮೇನಿಯನ್ನ ಹತ್ಯೆ ಮಾಡಿದ್ರು. ಅದಕ್ಕೂ ಮೊದಲಿನ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಆ ಫೋಟೋವನ್ನ ಇರಾನ್ ಆಡಳಿತ ಈಗ ರಿಲೀಸ್ ಮಾಡಿದೆ. ಖಮೇನಿಯ ಕೊನೆ ಗಳಿಗೆಯ ಫೋಟೋ ಇದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಕೈಯಲ್ಲಿ ಒಂದು ಪುಸ್ತಕ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಏಕಾಂತವಾಗಿ ಖಮೇನಿ ಕುಳಿತಿರುವಂತಹ ಫೋಟೋ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಅಶ್ವಿನಿ ದೇವಾಡಿಗ. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಆವತ್ತು ಫೆಬ್ರವರಿ 28 ಮೊದಲ ಬಾರಿಗೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡಿದಂತಹ ದಿನ, ಯುದ್ಧದ ಸಂದರ್ಭ ಸೃಷ್ಟಿಯಾದಂತಹ ದಿನ. ಮೊದಲ ದಿನದಂದೇ ಟಾರ್ಗೆಟ್ ಮಾಡಿದ್ದು ಅದು ಮುಜ್ತಬಾ ಖಮೇನಿಯನ್ನ. ಆ ನಂತರದಲ್ಲಿ ಮುಜ್ತಬಾ ಖಮೇನಿ ಮೊದಲ ದಿನವೇ ಹತ್ಯೆ ಮಾಡಿದಂತಾಯಿತು. ಈಗ ಇರಾನ್ನ ಸರ್ವೋಚ್ಚ ನಾಯಕನ ಕೊನೆ ಕ್ಷಣದ ಫೋಟೋ ಲಭ್ಯ ಆಗಿದೆ. ಖಮೇನಿಯ ಕೊನೆ ಗಳಿಗೆಯ ಫೋಟೋವನ್ನ ಈಗ ರಿಲೀಸ್ ಮಾಡಿದ್ದಾರೆ. ಸಾವಿನ ಕೆಲ ಹೊತ್ತಿನ ಹಿಂದಿನ ಫೋಟೋ ಇದು. ಪುಸ್ತಕ ಓದುತ್ತಾ ಕೂತಿದ್ದಂತ ಆಯತುಲ್ಲಾ
ಖಮೇನಿ ಫೋಟೋ ರಿಲೀಸ್ ಮಾಡಿದೆ ಇರಾನ್ನ ಆಡಳಿತ. ಖಮೇನಿ ಕೊನೆ ಗಳಿಗೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಪುಸ್ತಕ ಓದುತ್ತಾ ಕುಳಿತಿರುವಂತ ಫೋಟೋ ಇದು. ಆಯತುಲ್ಲಾ ಖಮೇನಿ ಈತನನ್ನ ಮೊದಲ ದಿನವೇ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಫೆಬ್ರವರಿ 28ರಂದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿತ್ತು. ಅದಕ್ಕೂ ಮೊದಲು ಕೆಲ ಹೊತ್ತಿನ ಮೊದಲು ಪುಸ್ತಕ ಓದುತ್ತಾ ಕುಳಿತಿರುವಂತಹ ಆಯತುಲ್ಲಾ ಖಮೇನಿಯ ಫೋಟೋವನ್ನ ಗಮನಿಸ್ತಾ ಇದ್ದೀವಿ. ಕೊನೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಪುಸ್ತಕ ಓದುತ್ತಾ ಕುಳಿತಿರುವಂತಹ ಖಮೇನಿ ಈತನನ್ನ ಟಾರ್ಗೆಟ್ ಮಾಡಿ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಟಾರ್ಗೆಟ್ ಮಾಡಿ ಮುಂದಿನ ಹಂತಗಳು ಯಾವ ರೀತಿ ಆಗಿರಬೇಕು, ಯಾವ ರೀತಿ ದಾಳಿಯನ್ನ ಮಾಡಬೇಕು ಅಂತ ಚಿಂತನೆಗಳನ್ನ ಪ್ಲಾನಿಂಗ್ಗಳನ್ನ ಮಾಡ್ತಾ ತನ್ನ ಪ್ರಮುಖರೊಂದಿಗೆ ದಾಳಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲಿ ಖಮೇನಿ ಅಲ್ಲಿ ಇದ್ದ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಆನಂತರದಲ್ಲೇ ದಾಳಿ ಮಾಡಿದ್ದು ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ. ಅದಕ್ಕೂ ಮೊದಲಿನ ಕೆಲವು ಕ್ಷಣದ ಮೊದಲು ತೆಗೆದಿರುವಂತಹ ಫೋಟೋ ಇದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಪುಸ್ತಕ ಓದುತ್ತಾ ಕುಳಿತಿರುವಂತಹ ಖಮೇನಿಯನ್ನ ಅಲ್ಲಿ ಗಮನಿಸ್ತಾ ಇದ್ವಿ. ತನ್ನ ಸಾವಿಗೂ ಕೆಲ ಹೊತ್ತಿನ ಹಿಂದಿನ ಫೋಟೋ ಇದು. ಪುಸ್ತಕ ಓದುತ್ತಾ ಕುಳಿತಿರುವಂತಹ ಖಮೇನಿಯ ಫೋಟೋವನ್ನ ಈಗ ರಿಲೀಸ್ ಮಾಡಲಾಗಿದೆ. ಆಯತುಲ್ಲಾ ಖಮೇನಿಯ ಕೊನೆ ಗಳಿಗೆಯ ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ. ಒಂದು ಕೋಣೆ, ಆ ಕೋಣೆಯಲ್ಲಿ ಯಾರೂ ಇಲ್ಲದೆ ಏಕಾಂತವಾಗಿ ಆಯತುಲ್ಲಾ ಖಮೇನಿ ಕುಳಿತಿರುವಂತಹ ಫೋಟೋ. ಆ ಫೋಟೋವನ್ನ ಇರಾನ್ ಆಡಳಿತ ಈಗ ರಿಲೀಸ್ ಮಾಡಿದೆ. ಇದು ದಾಳಿಗೂ ಮೊದಲಿನ ಫೋಟೋ ಅಂತ ಹೇಳಲಾಗ್ತಾ ಇದೆ. ಕೊನೆ ಕ್ಷಣದ ಕೊನೆಯ ಫೋಟೋ ಈಗ ಲಭ್ಯ ಆಗಿರೋದು. ಇಲ್ಲಿಯವರೆಗೂ ಕೂಡ ಆಯತುಲ್ಲಾ ಖಮೇನಿಯ ಅಂತ್ಯ ಸಂಸ್ಕಾರಗಳು ಕೂಡ ನಡೆಯಿತು, ಎಲ್ಲವೂ ಕೂಡ ಆಯಿತು. ಆದರೆ ಆ ದಾಳಿಯಲ್ಲಿ ದೇಹಗಳು ಛಿದ್ರವಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಲಾಗಿತ್ತು. ಜೊತೆಗೆ ಇಸ್ರೇಲ್ನ ಗುಪ್ತಚರ ಇಲಾಖೆ ಮೊಸಾದ್ ನೀಡಿದ್ದಂತಹ ಮಾಹಿತಿಯ ಆಧಾರದ ಮೇಲೆ ಆಯತುಲ್ಲಾ ಖಮೇನಿ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಆತನ ಚಲನವಲನಗಳು, ಎಲ್ಲೆಲ್ಲಿ ಹೋಗ್ತಾನೆ, ಯಾರ ಜೊತೆ ಮೀಟಿಂಗ್ ನಡೆಸ್ತಾನೆ, ಯಾವ ಸಂದರ್ಭದಲ್ಲಿ ದಾಳಿಯನ್ನ ಮಾಡಬೇಕು, ಇದೆಲ್ಲವನ್ನೂ ಕೂಡ ಮೊಸಾದ್ ಕ್ಷಣದ ಮಾಹಿತಿಗಳನ್ನ ಇಸ್ರೇಲ್ಗೆ ನೀಡ್ತಾ ಇತ್ತು. ಆ ನಂತರದಲ್ಲಿ ಪ್ರೆಸಿಷನ್ ಅಟ್ಯಾಕ್ ಅನ್ನ ಮಾಡುವ ಮೂಲಕ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿ ಫೆಬ್ರವರಿ 28ರಂದು ಆರಂಭ ಆದಂತಹ ಯುದ್ಧ ಆರಂಭದ ಮೊದಲ ದಿನವೇ ಆಯತುಲ್ಲಾ ಖಮೇನಿಯನ್ನ ಹತ್ಯೆ ಮಾಡಿದ್ರು. ಅದಕ್ಕೂ ಮೊದಲಿನ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಆ ಫೋಟೋವನ್ನ ಇರಾನ್ ಆಡಳಿತ ಈಗ ರಿಲೀಸ್ ಮಾಡಿದೆ. ಖಮೇನಿಯ ಕೊನೆ ಗಳಿಗೆಯ ಫೋಟೋ ಇದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಕೈಯಲ್ಲಿ ಒಂದು ಪುಸ್ತಕ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಏಕಾಂತವಾಗಿ ಖಮೇನಿ ಕುಳಿತಿರುವಂತಹ ಫೋಟೋ.